ಬಾಲಿವುಡ್ ದುರಂದರ್ ಚಿತ್ರದ ರೆಹಮಾನ್ ಡಕಾಯತ್ ಪಾತ್ರ ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಲ್ಲಿದೆ. ಅದೇ ಹೆಸರಿನ ನಿಜ ಜೀವನದ ಅಪರಾಧಿಯನ್ನು ಕೂಡ ಸೂರತ್ನಲ್ಲಿ ಬಂಧಿಸಲಾಗಿದೆ. 6 ರಾಜ್ಯಗಳಿಗೂ ಕೂಡ ಹೆಚ್ಚು ಪೊಲೀಸರಿಗೂ ಈತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಸಾಮಾನ್ಯ ಅಪರಾಧಿ ಅಲ್ಲ, ಇಡೀ ಅಪರಾಧ ಜಾಲದ ಹಿಂದಿನ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬೋದು. ಭೂಪಾಲ್ನಲ್ಲಿ ಇರಾನ್ ಡೇರಾ ಪ್ರದೇಶದಲ್ಲಿ ಡಕಾಯಿತಿಗಾಗಿ ಸಾಮ್ರಾಜ್ಯನ ಇದೆ. ರಾಜು ಇರಾನಿ ನೇತೃತ್ವದಲ್ಲಿ 6ಕ್ಕೂ ಹೆಚ್ಚು ಗ್ಯಾಂಗ್ಗಳು ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಗ್ಯಾಂಗ್ 14ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಹರಡಿಕೊಂಡ್ಬಿಟ್ಟಿದೆ. ಸೊ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ರೆಹಮಾನ್ ಡಕಾಯತ್ ಕೊನೆಗೂ ಕೂಡ ಲಾಕ್ ಆಗಿದ್ದಾನೆ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಬಾಲಿಕಾರ್. ಬಾಲಿವುಡ್ ದುರಂದರ್ ಚಿತ್ರದ ರೆಹಮಾನ್ ಡಕಾಯತ್ ಪಾತ್ರ ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಲ್ಲಿದೆ. ಅದೇ ಹೆಸರಿನ ನಿಜ ಜೀವನದ ಅಪರಾಧಿಯನ್ನು ಕೂಡ ಸೂರತ್ನಲ್ಲಿ ಬಂಧಿಸಲಾಗಿದೆ. ಅವನ ಹೆಸರು ರಾಜು ಇರಾನಿ ಅಲಿಯಾಸ್ ಅಬೀದ್ ಅಲಿ ಅಲಿಯಾಸ್ ರೆಹಮಾನ್ ಡಕಾಯತ್. ಎಸ್, ಈತ ಭೂಪಾಲ್ನ ಕುಖ್ಯಾತ ಇರಾನಿ ಡೇರಾದ ಲೀಡರ್. 6 ರಾಜ್ಯಗಳಿಗೂ ಕೂಡ ಹೆಚ್ಚು ಪೊಲೀಸರಿಗೂ ಈತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ನಗರದಲ್ಲಿ ದೊಡ್ಡ ಅಪರಾಧಕ್ಕೆ ಹೊಂಚು ಹಾಕ್ತಾ ಇದ್ದಾಗ ಸೂರತ್ನ ಅಪರಾಧ ವಿಭಾಗದ ಅಧಿಕಾರಿಗಳು ಲಾಕ್ ಅನ್ನ ಮಾಡಿದ್ದಾರೆ. ಆತನ ಬಂಧನ ಸಣ್ಣ ಸುಳಿವಿನಿಂದ ಆಗಿದೆ. ನೋಡಿ, ಸೂರತ್ನ ಕ್ರೈಮ್ ಬ್ರಾಂಚ್ ಪೊಲೀಸ್ ಇನ್ಸ್ಪೆಕ್ಟರ್ JN ಗೋಸ್ವಾಮಿ ಮತ್ತು ಅವರ ತಂಡಕ್ಕೆ ಭೂಪಾಲ್ನ ರೆಹಮಾನ್ ಡಕಾಯತ್ ಸೂರತ್ಗೆ ಬಂದಿದ್ದಾನೆ ಅನ್ನುವಂಥ ಮಾಹಿತಿ ಸಿಕ್ಕಿರುತ್ತೆ. ಆ ಒಂದು ಮಾಹಿತಿ ನಿಖರವಾಗಿರುತ್ತು. ಸೂರತ್ನಲ್ಲಿ ದೊಡ್ಡ ಅಪರಾಧ ಎಸಗಲು ಪ್ಲಾನ್ ಹಾಕಿ ಕೂತಿರುವಂಥದ್ದು ಖಾತ್ರಿ ಆಗಿಬಿಡುತ್ತೆ. ಕೂಡಲೇ ಕಾರ್ಯಪ್ರವೃತ್ತರಾದಂಥ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಈತನನ್ನ ಲಾಕ್ ಮಾಡಿದ್ದಾರೆ. ಸೊ ಇವನ ಇತಿಹಾಸ ನೋಡ್ತಾ ಹೋದ್ರೆ ಬಹಳಷ್ಟು ಭಯಾನಕ ಇದೆ. ರೆಹಮಾನ್ ಡಕಾಯತ್ ಕೊನೆಗೂ ಕೂಡ ಒಂದಿಷ್ಟು ಲಾಕ್ ಆಗಿದ್ದಾನಲ್ಲ, ಬಹಳಷ್ಟು ರಣರೋಚಕವಾಗಿರುವಂಥದ್ದು. ಅದರ ಜೊತೆಗೆ ಇವನ ಇತಿಹಾಸ ಬಹಳಷ್ಟು ಭಯಾನಕ ಆಗಿದೆ. ಇವನು ಅಸಲಿ ಹೆಸರು ಅಬ್ಬಾಸ್ ಅಲಿ. ಅಪರಾಧ ಜಗತ್ತಿನ ರಾಜು ಇರಾನಿ. ರೆಹಮಾನ್ ಡಕಾಯತ್ ಅಂತ ಕುಖ್ಯಾತಿಯನ್ನ ಪಡೆದಿದ್ದಾನೆ. ಸಾಮಾನ್ಯ ಅಪರಾಧಿ ಅಲ್ಲ, ಇಡೀ ಅಪರಾಧ ಜಾಲದ ಹಿಂದಿನ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬೋದು. ಭೂಪಾಲ್ನಲ್ಲಿ ಇರಾನ್ ಡೇರಾ ಪ್ರದೇಶದಲ್ಲಿ ಡಕಾಯಿತಿಗಾಗಿ ಸಾಮ್ರಾಜ್ಯನ ಇದೆ. ರಾಜು ಇರಾನಿ ನೇತೃತ್ವದಲ್ಲಿ 6ಕ್ಕೂ ಹೆಚ್ಚು ಗ್ಯಾಂಗ್ಗಳು ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಗ್ಯಾಂಗ್ 14ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಹರಡಿಕೊಂಡ್ಬಿಟ್ಟಿದೆ. ಕ್ರೈಮ್ನಲ್ಲಿ ಚಾಣಾಕ್ಷತೆಯನ್ನ, ಕಳ್ಳತನದಲ್ಲಿ ಎಲ್ಲಿ ಮಾಡಬೇಕು, ಯಾವ ಗ್ಯಾಂಗನ್ನ ಯಾವ ರಾಜ್ಯಕ್ಕೆ ಕಳಿಸ್ಬೇಕು ಅನ್ನೋದು ಪಕ್ಕಾ ಪ್ಲಾನ್ ಮಾಡುವಂತ ಮಾಸ್ಟರ್ ಮೈಂಡ್ ಇವನು. ನೋಡಿ, ಯಾವ ಅಪರಾಧವನ್ನ ಮಾಡಿಸ್ಬೇಕು ಅನ್ನೋದನ್ನ ಈತನೇ ನಿರ್ಧಾರವೂ ಕೂಡ ಮಾಡಿಬಿಡ್ತಾನೆ. ಸಂಘಟಿತ ಕೆಲಸ, ಪ್ರತಿಯೊಂದು ಗ್ಯಾಂಗು ಕೂಡ ವಿಭಿನ್ನ ಕೆಲಸಗಳನ್ನ ನಿಗದಿಯನ್ನ ಮಾಡ್ತಿದ್ದ. ಈತನ ಕೆಲವು ಗ್ಯಾಂಗ್ಗಳು ಹಿರಿಯ ನಾಗರಿಕರನ್ನ ಕೂಡ ಗುರಿಯಾಗಿಸಿಕೊಂಡಿತು. ಇನ್ನು ಕೆಲವು ಗ್ಯಾಂಗ್ಗಳು ಪೊಲೀಸರಂತೆ, CBI ಅನ್ನಂತೆ ನಟಿಸಿ ದರೋಡೆಯನ್ನ ಮತ್ತು ಆಭರಣ ಮತ್ತು ನಗದು ದರೋಡೆ ಮಾಡಲು ಮಾಸ್ಟರ್ ಮೈಂಡ್ಗಳು ಇವರು ಆಗಿದ್ರು. ನೋಡಿ, ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ನಕಲಿ ಚೆಕ್ ಪೋಸ್ಟ್ ಕೂಡ ನಡೆಸಿ ಹಣ ಸುಲಿಗೆಯೂ ಕೂಡ ಮಾಡ್ತಾ ಇದ್ರು ಇವರು. ಇನ್ನು ಕೆಲವು ಸದಸ್ಯರು ಭೂಮಿ ವಿಚಾರದಲ್ಲಿ ಹೆದರಿಸಿ ಬೆದರಿಸಿ ವಂಚನೆ ಕೂಡ ಮಾಡ್ತಾ ಇದ್ರು. ಶಸ್ತ್ರಾಸ್ತ್ರಗಳನ್ನು ತೋರಿಸಿ ಜನರನ್ನ ಹೆದರಿಸಿ ಸುಲಿಗೆ ಮಾಡೋದ್ರಲ್ಲಿ ಹೆಸರುವಾಸಿಯಾಗಿದ್ರು. ಪೊಲೀಸರ ದಾಖಲೆಗಳಲ್ಲಿ ಅವರ ವಿರುದ್ಧ ದರೋಡೆ, ಕಳ್ಳತನ, ವಂಚನೆ, ಅಕ್ರಮ ಭೂ ಸ್ವಾಧೀನ ಮತ್ತು ಶಸ್ತ್ರಾಸ್ತ್ರಗಳಿಗೆ ಸಂಬಂಧಿಸಿದಂಥ ಅಪರಾಧಗಳು ಸೇರಿದಂತೆ 10ಕ್ಕೂ ಹೆಚ್ಚು ಗಂಭೀರ ಆರೋಪ ಪ್ರಕರಣಗಳು ಇವರ ಮೇಲಿದೆ. ಐಷಾರಾಮಿ ಜೀವನ ಮಾಡಬೇಕು, ಹಿಂಗಾದ್ರೂ ಮಾಡಿ, ನಾವು ಏನೇ ಮಾಡಿದ್ರೂ ಕೂಡ ಹೆಂಗಿರಬೇಕು ಅಂತಂದ್ರೆ ರಾಯಲ್ ಲೈಫನ್ನ ಲೀಡ್ ಮಾಡಬೇಕು ಅನ್ನುವಂಥದ್ದು ರೆಹಮಾನ್ ಡಕಾಯಿತ್ನ ಒಂದಿಷ್ಟು ವೇದ ವಾಕ್ಯ ಆಗೋಗ್ಬಿಟ್ಟಿತ್ತು. ಐಷಾರಾಮಿ ಜೀವನ ಮಾಡ್ಬೇಕ್ರಿ. ನೋಡಿ, ರಾಜು ಇರಾನಿ ಮತ್ತು ಅವನ ಸಹೋದರ ಜಾಕೀರ್ ಅಲಿ ತಮ್ಮ ಅಪರಾಧದಿಂದ ಬಂದ ಹಣವನ್ನ ಅದ್ದೂರಿಯಾಗಿ ಖರ್ಚು ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಐಷಾರಾಮಿ ಕಾರುಗಳು, ದುಬಾರಿ ಬೈಕುಗಳು ಮತ್ತು ಕುದುರೆಗಳನ್ನ ಹೊಂದಿಕೊಂಡಿದ್ರು. ಪ್ರತಿಯೊಂದು ಕೆಲಸವನ್ನ ತಮ್ಮ ಸಹಾಯಕರ ಮೂಲಕವೇ ಮಾಡಿಸುವಂತ ಕೆಲಸ ಮಾಡ್ತಾ ಇದ್ರು. ಕದ್ದಿರುವ ವಸ್ತುಗಳು ಎಲ್ಲಿಗೆ ತರಬೇಕು, ಯಾವ ಮೂಲಕ ಮಾರಾಟ ಮಾಡಿಸ್ಬೇಕು ಅನ್ನುವುದನ್ನ ಕೂಡ ಇವರು ಪಕ್ಕಾ ಪ್ಲಾನ್ ಅನ್ನ ಮಾಡ್ತಾ ಇದ್ರು. ಸರಿಸುಮಾರು ಈ ರೆಹಮಾನ್ ಡಕಾಯತ್ ಏನಿದ್ದಾನಲ್ಲ, 6 ಜಿಲ್ಲೆಯ 6 ರಾಜ್ಯಗಳ ಪೊಲೀಸ್ ಅಧಿಕಾರಿಗಳಿಗೆ ಬೇಕಾದಂಥ ವ್ಯಕ್ತಿ. ಆದರೆ ಕೊನೆಗೂ ಕೂಡ ಇವನನ್ನು ಅರೆಸ್ಟ್ ಮಾಡಿದಾರಲ್ಲ, ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದ್ರೆ ಪೊಲೀಸ್ ಅಧಿಕಾರಿಗಳ ಆ ಕಾರ್ಯಕ್ಕೆ ಶ್ಲಾಘನೀಯ ಅಂತಾನೆ ಹೇಳ್ಬೋದು.
ನೋಡಿ, ಇಂತಿಂಥ ವ್ಯಕ್ತಿಗಳು ಸಾಕಷ್ಟು ಸದ್ದನ್ನು ಮಾಡಿದಂಥದ್ದು. ಅದರ ಜೊತೆಗೆ ಈ ಗ್ಯಾಂಗ್ಗಳನ್ನು ಕಟ್ಕೊಂಡು ಎಲ್ಲಿ ದರೋಡೆ ಮಾಡಬೇಕು, ಹೇಗೆ ಮಾಡಬೇಕು, ಹಿರಿಯರು ಅನ್ನೋದಿಲ್ಲ, ಕಿರಿಯರು ಅನ್ನೋದಿಲ್ಲ, ಯಾವ ಮನೆಯಲ್ಲಿ ಒಂದಿಷ್ಟು ದುಡ್ಡಿದೆ, ಯಾವ ಮನೆಯಲ್ಲಿ ಒಂದಿಷ್ಟು ಬಂಗಾರ ಇದೆ, ಎಲ್ಲಿದೆ ಆಭರಣ ಇದೆ, ಒಡೆಯೋದು ಬಡಿಯೋದು. ಸರಿ ಸುಮಾರು 14 ಗ್ಯಾಂಗ್ಗಳು ಇವನ ಕೆಲಸ ಮಾಡ್ತಾ ಇದ್ರಿ. ರಾಜ್ಯದ ಮೂಲೆ ಮೂಲೆಯಲ್ಲಿ ಇವನ ಗ್ಯಾಂಗನ್ನು ಬಿಟ್ಬಿಟ್ಟಿದ್ದ. ಅಷ್ಟರ ಮಟ್ಟಿಗೆ ಹೆಸರನ್ನು ಮಾಡ್ತಾ ಇದ್ದ, ಅಷ್ಟರ ಮಟ್ಟಿಗೆ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದ. ರೆಹಮಾನ್ ಡಕಾಯತ್ ಅಂತಂದರೆ ಸಾಕಷ್ಟು ಜನ ಶಾಕ್ ಆಗಿಬಿಡ್ತಾ ಇದ್ರು. ಒಂದು ಕಡೆ ಪೊಲೀಸ್ ಅಧಿಕಾರಿಗಳ ರೀತಿಯೇ ಒಂದಿಷ್ಟು ಕೆಲಸ ಮಾಡ್ತಾ ಇದ್ರು, CBI ರೀತಿ ಕೆಲಸ ಮಾಡ್ತಾ ಇದ್ರು. ಸೊ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ರೆಹಮಾನ್ ಡಕಾಯತ್ ಕೊನೆಗೂ ಕೂಡ ಲಾಕ್ ಆಗಿದ್ದಾನೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ TV.